ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಬಿಎಸ್ ಸಾಧುನವರ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ ಚುನಾವಣಾ ಪ್ರಚಾರವನ್ನು ನಡೆಸಿದರು. ಗೋಕಾಕ್ ನಗರದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಯಾರೊಬ್ಬರು ಬಿಜೆಪಿಗೆ ಮತ ಹಾಕಬಾರದು, ಹಿಂದುಳಿದವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಹಿಂದುಳಿದ ಮುಖಂಡ ಈಶ್ವರಪ್ಪ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಈಶ್ವರಪ್ಪ ನಾಲಾಯಕ್, ಅವರಿಗೆ ನಾಚಿಕೆ ಆಗಬೇಕೆಂದು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ಸತೀಶ ಜಾರಕಿಹೊಳಿ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಲಖನ್ ಜಾರಕಿಹೊಳಿ ಸೇರಿದಂತೆ ಘಟಾನುಘಟಿ ನಾಯಕರು ಭಾಗವಹಿಸಿದ್ರು. ಈಶ್ವರಪ್ಪ ಇಷ್ಟುದ್ದ ನಾಲ್ಗೆ ಬಿಡ್ತಾನಲ್ಲ, ನಾನು ಹೇಳ್ತೀನಿ, ಈಶ್ವರಪ್ಪ ನಿನಗೆ ಒಬ್ಬನೇ ಒಬ್ಬ ಕುರುಬರಿಗೆ ಟಿಕೆಟ್ ಕೊಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಿಂದುಳಿದವರು ಯಾರು ಕೂಡ ಬಿಜೆಪಿಗೆ ವೋಟ್ ಹಾಕಬಾರದು. ಅಲ್ಪಸಂಖ್ಯಾತರು ಯಾರು ಒಂದು ಓಟ್ ಹಾಕಬಾರದು. ಇದೇ ಈಶ್ವರಪ್ಪ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತಂದ್ರೆ, ಅಲ್ಪಸಂಖ್ಯಾತರು ಮುಸಲ್ಮಾನರು 10 ವರ್ಷ ನಮ್ಮ ಆಫೀಸ್ ಕಸ ಹೊಡಿಲಿ ಅಂತ ಹೇಳಿದೆ. ಆಫೀಸ್ ಕಸ ಹೊಡಿಬೇಕು ಅಂತ ಫಿರೋಸೆ ಯಾವ್ದೇ 10 ವರ್ಷ ಕಸ ಹೊಡಿಲಿ ಅಂತ ಹೇಳ್ದ. ನನ್ನ ಪ್ರಕಾರ ಈ ಈಶ್ವರಪ್ಪ ರಾಜಕೀಯದಲ್ಲಿ ಇರ್ಲಿಕ್ಕೇನೆ ನಾನಾ ಹಾಕುವಂತಕ್ಕಂಥ ಮಾತನ್ನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಏನಾಯ್ತು? ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಾನು ಮುಖ್ಯಮಂತ್ರಿಯಾಗಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ಸಂಗೊಳ್ಳಿ, ಅವರನ್ನು ನೇತಾಕಿದಂತ ಜಾಗ, ನಂದಗಡ, ಅವೆಲ್ಲ ಅಭಿವೃದ್ಧಿಗೆ 282 ಕೋಟಿ ರೂಪಾಯಿ. ನಿಂದೇನಪ್ಪ ಈಶ್ವರಪ್ಪ?